ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಭಾವ, ಆ ಲಾರಿ ಎಲ್ಲಿದೆ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣವ, ನಾನು ಪೊಲೀಸ್ನವ್ರಿಗೆ ಹೇಳಿವ್ನಿ, ಹೊಸಿ ಟೈಮ್ ಕೊಡಿ ಹುಡುಕಿಸ್ತೀವಿ ಅಂತ ಹೇಳೋರೆ ಕಣವ. ಏನೋ ಭಾವ, ಆ ಡ್ರೈವರ್ ಏನಾದರೂ ಸಿಕ್ಕಿದಿದ್ರೆ ನಮಗೆ ತುಂಬ ಸಹಾಯ ಆಗ್ತಿತ್ತು. ಅಷ್ಟು ಬೇಗ ಎಲ್ಲಿ ತಪ್ಪಿಸ್ಕೊಂಡು ಹೋದ ಅಂತ. ಆ ಲಾರಿನಾದರೂ ಸಿಕ್ಕಿದಿದ್ರೆ ನಮಗೆ ತುಂಬ ಅನುಕೂಲ ಆಗ್ತಿತ್ತು. ಅದು ಕಾಣಿಸ್ದೇ ಇರೋ ಹಾಗೆ ಮಾಡಿಬಿಟ್ರಲ್ಲ. ಆ ಲಾರಿ ಸಿಕ್ಕಿದ್ರೆ ಸಿದ್ದು ಅವ್ರನ್ನ ಬಿಡ್ಸೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಭಾವ. ನನಗಂತೂ ಅದೇ ಚಿಂತೆ ಆಗೋಗಿದೆ. ಕಣವ, ನೀವು ಹೇಳೋದು ಸರಿಯಾಗದೆ, ಆದರೆ ಒಳ್ಳೇದಾಯ್ತದೆ ಕಣವ. ನೀವೇನು ಚಿಂತೆ ಮಾಡಬೇಡಿ. ನನ್ಬಿಟ್ಟು ಊಟ ತಿಂಡಿ ಬಿಡ್ಕೊಂಡು ಕೂತ್ಕೊಬಿಟ್ರ ನ್ಯಾಯ ನಮ್ಮ ಪರವಾಗದೆ ಕಣವ. ಸರಿ ಭಾವ. ಸರಿ ಕಣವ. ಏನ್ರಿ, ಯಾರ ಹತ್ರನೋ ಆರಾಮಾಗಿರಿ, ನಾನೇನೋ ಹುಡುಕ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ, ನ್ಯಾಯ ನಮ್ಮ ಕಡೆ ಇದೆ ಅಂತೆಲ್ಲ ಹೇಳ್ತಾ ಇದ್ರಿ. ಸಿದ್ದುನ ಬಿಡಿಸೋದಕ್ಕೆ ಏನಾದರೂ ದಾರಿ ಸಿಗ್ತಾ? ನಿನಗೆ ಕಮ್ಮಿ ಅದೆಲ್ಲ, ನೀನು ಅವ್ರ ಪರವಾಗಿ ತಾನೇ ಇರೋದು. ಸಿದ್ದು ಜೈಲಲ್ಲಿರೋದು ನಿಂಗೂ ಖುಷಿನೇ ತಾನೇ. ಹೋಗು, ಖುಷಿ ಪಡೋಗು. ಏನ್ರಿ ನೀವು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಈ ಮನೇಲಿ ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಅಲ್ಲ ರೀ, ಸಿದ್ದು ಈ ಮನೆ ಭಾಗ, ನಿಮ್ಮ ತಮ್ಮ. ನನಗೆ ಅವನ ಮೇಲೆ ಪ್ರೀತಿ ಇರಲ್ವಾ ಹೇಳಿ? ಸಿದ್ದು ಮತ್ತು ಭಾವನಾ ಒಂದಾಗಬೇಕು ಅಂತ ಎಲ್ಲರಿಗಿಂತ ಈ ಮನೇಲಿ ಕಷ್ಟಪಟ್ಟಿರೋಳೆ ನಾನು. ಈಗ ಏನೋ ಹಣೆ ಬರ, ಅವನು ಜೈಲ್ಗೆ ಹೋಗಿದ್ದಾನೆ. ಅವನು ಆಚೆ ಬರಬೇಕು ಅಂತ ನನಗೆ ಆಸೆ ಇರಲ್ವಾ ಹೇಳಿ? ಆದರೆ ಏನ್ರಿ ಮಾಡೋದು? ನಾನು ಇದನ್ನು ಸ್ವಲ್ಪನೇ ಮಾವನ ಹತ್ರ ಹೇಳಿ ಹೇಗೋ ಮಾಡಿ ಅವ್ರ ಮೆಂಟಾಲಿಟಿನ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮಾವನ ಬದಲಾಯಿಸೋಕೆ ಆಗ್ತಿಲ್ಲ. ಇತ್ಲಾಗೆ ನನಗೆ ನಿಮಗೆ ಸಿದ್ದುಗೆಲ್ಲ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಆಮೇಲೆ ಭಾವನಾಗಾದ ಗತಿನೇ ನನಗೂ ಆಗುತ್ತೆ. ಅತ್ತೆ ಮಾವ ನನ್ನನ್ನು ಯಾವಾಗಲೂ ದ್ವೇಷ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನನ್ನ ಮನಸ್ಸಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅವ್ರು ಹೇಳ್ದಾಗ ಕೇಳಿಕೊಂಡು ನಿಮ್ಮೆಲ್ಲರ ಮುಂದೆ ಅವ್ರು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಹಿರಿ ಸೊಸೆಯಾಗಿ ನಾನು ಬೇರೆ ಇನ್ನೇನ್ರಿ ಮಾಡೋದಕ್ಕಾಗುತ್ತೆ? ಇಷ್ಟೇ ಅಲ್ವಾ ಮಾಡೋಕ್ಕಾಗೋದು? ಆದರೆ ನನ್ನ ಮನಸ್ಸಲ್ಲಿ ಸಿದ್ದು ಬಗ್ಗೆ ಯಾವ ಬೇಜಾರಾಗಲಿ ದ್ವೇಷ ಆಗಲಿ ಇಲ್ಲ ರೀ. ನೀವಾದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವನು ಆದಷ್ಟು ಬೇಗ ಜೈಲಿಂದ ಆಚೆ ಬಂದು, ಮುಖ್ಯವಾಗಿ ಭಾವನಾ ಜೊತೆ ಈ ಮನೆಗೆ ಬಂದು ನಮ್ಮ ಇಡೀ ಸಂಸಾರ ಮತ್ತೆ ತುಂಬಿದ ಸಂಸಾರ ಥರ ಇರಬೇಕು ಅಂತ ನಾನು ದಿನಾ ದೇವರಲ್ಲಿ ಕೇಳ್ಕೊತೀನಿ, ಗೊತ್ತಾ? ನಮ್ಮ ಸಿದ್ದುನ ನೆನೆಸ್ಕೊಂಡ್ರೆ ಬಹು ಬೇಜಾರಾಯ್ತದೆ. ಯಾರೋ ಅವನ್ನ ಸಿಕ್ಕಾಕಿಸ್ಬೇಕು ಅಂತ ಹಿಂಗೆ ಪ್ಲಾನ್ ಮಾಡೋರು ಕಣಮಿ. ಆದರೆ ಯಾರು ಅಂತ ಹುಡುಕ್ತಾ ಇವೆ, ಸಿಗ್ತಾ ಇಲ್ಲ. ನೀಲು, ಶ್ರೀಕಾಂತ್ ಅವ್ರ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಆ ಲಾರಿ ಟೋಲಲ್ಲಿ ಪಾಸ್ ಆಗಿರೋದು ಫುಟೇಜ್ ಸಿಕ್ಕದೆ ಕಣಮಿ. ಅದನ್ನ ಹುಡುಕ್ಸಿವಿ. ಆದಷ್ಟು ಬಿರ್ನೆ ಎಲ್ಲನೂ ಹುಡುಕಿಸ್ತೀವಿ ಕಣಮಿ. ನಿಜ ಹೇಳ್ಬೇಕು ಅಂದ್ರೆ ಸಿದ್ದುಗೂ ಈ ಆಕ್ಸಿಡೆಂಟ್ಗೂ ಏನೂ ಸಂಬಂಧ ಇಲ್ಲ ಕಣಮಿ. ಆ ಲಾರಿ ಡ್ರೈವರ್ನ ಆ ಮಗ ಖುಷಿನೂ ನೋಡದೆ ಅವನ್ನ ಹುಡಿಕೊಂಡು ಅವ್ರ ಮನೆ ಗಂಟೆ ಹೋಗಿದ್ದೋ. ಇನ್ನೇನು ಸಿಕ್ಕದನ್ನಷ್ಟಲ್ಲಿ ತಪ್ಪಿಸ್ಕೊಬಿಟ್ಟ. ಲಕ್ಷ್ಮೀ ನಿವಾಸ ಲಕ್ಷ್ಮೀ